ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಒಂದು ಪ್ರಬಲವಾದಂತಹ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ವಶೀಕರಣವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಾದರೆ ಬನ್ನಿ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ವೀಕ್ಷಕರೇ, ವಶೀಕರಣ ಅನ್ನೋದು ತುಂಬ ಒಳ್ಳೆಯದು. ಅದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ, ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ಸಾಕಷ್ಟು ಜನ ನನಗೆ ಕರೆ ಮಾಡಿಬಿಟ್ಟು ಗುರುಗಳೇ ವಶೀಕರಣ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ದೀರಾ. ವೀಕ್ಷಕರೇ, ಕೆಲವೊಂದು ನೀತಿ ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ಮಾತ್ರ ವಶೀಕರಣ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಯಾವುದಂದರೆ, ಯಾವ ವಾರ ನೀವೊಂದು ವಶೀಕರಣ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯವಾಗಿರ್ತದೆ. ಹಾಗೂ ವಶೀಕರಣ ಮಾಡೋದಕ್ಕೆ ನೀವು ಕೆಲವೊಂದು ರೀತಿ ನಿಯತಿಗಳನ್ನು ಪಾಲಿಸ್ಕೊಂಡು ಬರಬೇಕಾಗ್ತದೆ. ಅದು ಯಾವ ರೀತಿಯಾಗಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗಾದರೆ ಬನ್ನಿ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋದಾದರೆ, ಒಂದು ನಿಂಬೆ ಹಣ್ಣನ್ನು ತಗೋಬೇಕಾಗುತ್ತೆ ವೀಕ್ಷಕರೇ. ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡ ನಂತರ ಒಂದು ಮಾರ್ಕರ್ನ ಸಹಾಯದಿಂದ ಅದರ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಬರೀಬೇಕಾಗ್ತದೆ ವೀಕ್ಷಕರೇ. ಯಾವ ರೀತಿಯಾಗಿ ಬರೀಬೇಕು ಅಂದರೆ, ನೀವಿಲ್ಲಿ ನೋಡ್ಬೋದು, ನಿಂಬೆಹಣ್ಣನ್ನು ಈ ರೀತಿಯಾಗಿ ಹಿಡ್ಕೊಂಡು ಅವರ ಹೆಸರನ್ನು ಇದರ ಮೇಲೆ ಬರಬೇಕಾಗ್ತದೆ. ವೀಕ್ಷಕರೇ, ನೀವಿಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಾನು ಹೆಸರನ್ನು ಬರೆದಿದ್ದೀನಿ ಅಂತ. ನೋಡಿ, ಈ ರೀತಿಯಾಗಿ ಹೆಸರನ್ನು ಬರ್ಕೊಳ್ಳಿ. ಇಲ್ಲಿ ಹೆಸರಂತ ನಾನು ಬರೆದಿದ್ದೇನೆ. ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಬರೀಬೇಕಾಗ್ತದೆ ವೀಕ್ಷಕರೇ. ಅವರ ಹೆಸರನ್ನು ಬರೆದು ಈ ಒಂದು ಶಕ್ತಿಶಾಲಿಯಾದಂಥ ಪ್ರಾಚೀನವಾದಂಥ ವಶೀಕರಣ ಮಾಡಬೇಕಾಗ್ತದೆ ವೀಕ್ಷಕರೇ. ಈ ಒಂದು ವಶೀಕರಣ ಏನಿದೆಯಲ್ಲ ಅದು ಇವತ್ತು ಕೂಡ ಚಾಲ್ತಿಯಲ್ಲಿ ಇದೆ. ಈ ಒಂದು ಶಕ್ತಿಶಾಲಿ ವಶೀಕರಣ ಇವತ್ತಿನವರೆಗೂ ಕೂಡ ಚಾಲ್ತಿಯಲ್ಲಿ ಬಂದಿದೆ ವೀಕ್ಷಕರೇ. ಹಾಗಾದರೆ ಇದರ ಮೇಲೆ ಒಂದು ಹೆಸರು ಬರೆದು ವಶೀಕರಣ ಆಗುತ್ತಾ ಗುರುಗಳೇ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಸಾಧ್ಯ ವೀಕ್ಷಕರೇ. ಖಂಡಿತವಾಗ್ಲೂ ಈ ಒಂದು ವಶೀಕರಣ ಮಾಡೋದಕ್ಕೆ ಸಾಧ್ಯ ಇದೆ. ಮೊದಲಿಗೆ ನೀವು ಈ ಹೆಸರನ್ನು ನಿಂಬೆಹಣ್ಣಿನ ಮೇಲೆ ಬರೆದ ನಂತರದಲ್ಲಿ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ. ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಈ ಒಂದು ಮಂತ್ರವನ್ನು ಬರೀರಿ ವೀಕ್ಷಕರೇ. ಯಾವುದಾ ಮಂತ್ರ ಅಂತ ನೋಡೋದಾದರೆ, ಓಂ ವಶೀಕರಣಂ ಹ್ರೀಂ ವಶೀಕರಣಂ ಶ್ರೀಂ ವಶೀಕರಣಂ. ಹಾಗೂ ಇದನ್ನು ಒಂದು ಚೌಕದೊಳಗಡೆ ಹಾಕ್ಬಿಡಿ, ಸರಿನಾ? ಹಾಗೂ ಕೊನೆಯಲ್ಲಿ ತ್ರಿಶೂಲಾಕಾರವನ್ನು ಬರೆದು ಬಿಡಿ ವೀಕ್ಷಕರೇ. ಇದನ್ನು ಸಾಧ್ಯವಾದರೆ ಹಿತ್ತಾಳೆಯಲ್ಲಿ ಮಾಡೋದು ತುಂಬ ಉತ್ತಮವಾಗ್ತದೆ. ಹಿತ್ತಾಳೆಯ ತಗಡಿನಲ್ಲಿ ಮಾಡೋದು ತುಂಬ ಉತ್ತಮವಾದಂತಹ ಒಂದು ರಿಸಲ್ಟನ್ನು ನಿಮಗೆ ನೀಡುತ್ತದೆ ವೀಕ್ಷಕರೇ. ಹಾಗೇನಾದರೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಬಿಳಿ ಹಾಳೆಯ ಮೇಲೆ ಮಾಡ್ಕೊಳ್ಳಿ. ಹಾಗೂ ಕುಂಕುಮವನ್ನು ಹಾಕಿ ಹಾಗೂ ಸ್ವಲ್ಪ ಅರಸಿನವನ್ನು ಹಾಕಿಬಿಟ್ಟು ಇದಕ್ಕೆ ಈ ಒಂದು ಸುಲಭವಾದಂತಹ ಮಂತ್ರವನ್ನು ನೀವು ಹೇಳಬೇಕಾಗ್ತದೆ. ಯಾವುದಾ ಮಂತ್ರ ಅಂದರೆ, ಕ್ಲೀಂ ಇಷ್ಟಸಿದ್ಧಿ ವಶಂ ಸ್ವಾಹ. ಕ್ಲೀಂ ಇಷ್ಟಸಿದ್ಧಿ ವಶಂ ಸ್ವಾಹ. ಈ ಒಂದು ಸಣ್ಣದಾದಂತಹ ಮಂತ್ರವನ್ನು ನೀವು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಜಪ ಮಾಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಜಪ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ನಿಮಗೆ ವಶ ಆಗ್ತಾರೆ ವೀಕ್ಷಕರೇ. ವಶೀಕರಣ ಅನ್ನೋದು ಒಳ್ಳೆಯದು. ಅದನ್ನು ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ, ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ. ಹಾಗೆ ಈ ಒಂದು ಯಂತ್ರವನ್ನು ಏನು ಬರೆದಿದ್ದೀರಲ್ಲ, ಈ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಇಟ್ಟು
12 ದಿನಗಳವರೆಗೆ ಪೂಜೆ ಮಾಡಬೇಕಾಗ್ತದೆ ವೀಕ್ಷಕರೇ. 12 ದಿನಗಳವರೆಗೆ ಸತತವಾಗಿ ಪೂಜೆ ಮಾಡಬೇಕಾಗ್ತದೆ. ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು ನಿಮಗೆ ವಶ ಆಗ್ತಾರೆ, ನಿಮ್ಮ ವಶೀಕರಣ ಆಗ್ತಾರೆ. ಹಾಗೂ ಈ ನಿಂಬೆಯನ್ನು ಏನು ಮಾಡಬೇಕು ಅಂತ ಹೇಳೋದಾದರೆ, ಒಂದು ಕಲ್ಪವೃಕ್ಷದ ಕೆಳಗೆ, ಕಲ್ಪವೃಕ್ಷ ಅಂದರೆ ತೆಂಗಿನ ಮರ, ಈ ತೆಂಗಿನ ಮರದ ಬುಡಕ್ಕೆ ಇದನ್ನು ಹಾಕಿ ಬನ್ನಿ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು ನಿಮಗೆ ವಶೀಕರಣ ಆಗ್ತಾರೆ. ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ ವೀಕ್ಷಕರೇ. ಇದನ್ನು ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯನ್ನು ಮುಗಿಸಿಕೊಳ್ಳೋಣ. ಸರ್ವೇ ಜನವು ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.